ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ, ಇವತ್ತು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಮತ್ತೊಂದು ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ. ಅದೇನೆ ಘಟಕ 4 ಗಾಂಧೀಜಿಯವರು ರಾಷ್ಟ್ರೀಯ ನಾಯಕರಾಗಿ ಪ್ರವೇಶ ಮಾಡಿದ್ದು ಹಾಗೂ ಪ್ರಜೆಗಳನ್ನ ಹೇಗೆ ಒಗ್ಗೂಡಿಸಿದ್ರು ಅಂತೇಳಿ ತಮಿಳುನಾಡು ಟೆಕ್ಸ್ಟ್ ಬುಕ್ ನ ಚಾಪ್ಟರ್ ನಂಬರ್ 4 ಇದು ವಿಡಿಯೋ 2 ಸ್ನೇಹಿತರೆ. ಇದು ಎರಡನೇ ವಿಡಿಯೋ. ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ. ಎರಡನೇ ವಿಡಿಯೋದಲ್ಲಿ ಇವತ್ತಿನ ಮುಖ್ಯಾಂಶಗಳು ನೋಡೋದಾದ್ರೆ ಸ್ವರಾಜ್ ಪಕ್ಷ ಹೇಗೆ ಜಾರಿಗೆ ಬಂತು, ಅದರ ಚಟುವಟಿಕೆಗಳ ಬಗ್ಗೆ, ಎಡಪಂಥೀಯ ಚಳವಳಿ ಹೇಗೆ ಉಟ್ಕೊಳ್ತು, ಇದು ಇಂಟ್ರೆಸ್ಟಿಂಗ್ ಮ್ಯಾಟರ್ ನಮಗೆ ಈ ಪುಸ್ತಕದಲ್ಲಿ ಸಿಗುತ್ತೆ. ಹಾಗೆ ಸೈಮನ್ ಆಯೋಗ ಮತ್ತೆ ನೆಹರು ವರದಿ ಬಗ್ಗೆ ಇದೆ, ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಇದೆ, ವೇದಾರಣ್ಯಂ ಸತ್ಯಾಗ್ರಹ ಮತ್ತೆ ರಾಜಗೋಪಾಲ್ಚಾರಿ ಅವರು ಒಬ್ಬ ರಾಷ್ಟ್ರೀಯ ನಾಯಕರಾಗಿ ಬೆಳೆದದ್ದು ಹೇಗೆ ಅನ್ನೋದನ್ನ ಕೂಡ ಇದರಲ್ಲಿ ನಾವು ನೋಡ್ಬೋದು. ಇಂಥ ಅತ್ಯುತ್ತಮ ವಿಡಿಯೋಗಳು ಬರಬೇಕು ಅಂದ್ರೆ ಅದು ಸ್ಫೂರ್ತಿ ಅಕಾಡೆಮಿ ನಿಮ್ಗೋಸ್ಕರ ಈ ಪ್ರಯತ್ನಗಳು ಮಾಡ್ತಾ ಇರುತ್ತೆ. ಹಾಗೆ ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ಹೆಲ್ಪ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಫೋನ್ ನಂಬರ್ ಕಾಣ್ತಾ ಇದೆ ನಿಮ್ಗೆ 9900. ಓಕೆ, ಸೊ 9900599186ಗೆ ನೀವು ನಮ್ಮ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನ ಸೆಂಡ್ ಮಾಡಿದ್ದೆ ಆದ್ರೆ ನಮ್ಗೆ ಮುಂದಿನ ದಿನಗಳಲ್ಲಿ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ಗೆ ಡೆವಲಪ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ಈ ಪ್ರಯತ್ನ ನಿಮ್ ಮುಂದೆ ತರುವಂತದ್ದು ಇಲ್ಲಿ ಇದೆ. ಸೊ ಬನ್ನಿ ಇವತ್ತಿನ ನಮ್ಮ ಟಾಪಿಕ್ಸ್ ಕಡೆ ಹೋಗೋಣ. ಟಾಪಿಕ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಸ್ವರಾಜ್ಯ ಪಕ್ಷದ ಬಗ್ಗೆ. ಸ್ವರಾಜ್ ಪಕ್ಷ ಹುಟ್ಟಿದ್ದ ಹೆಂಗೆ ಅಂತ ಕೂಡ ಹೇಳಿದೀನಿ ನಿಮಗೆ. ಹೇಗೆ ಅಂತಂದ್ರೆ ಅಸಹಕಾರ ಚಳುವಳಿ ನಡೀತಾ ಇತ್ತು. ಆ ಚಳುವಳಿ ನಡೆಯುವಂತ ಸಂದರ್ಭದಲ್ಲಿ 1922ರಲ್ಲಿ ಫೆಬ್ರವರಿ ತಿಂಗಳಲ್ಲಾಗಿರ್ತಕ್ಕಂಥ ಚೌರಿ ಚೌರ ಘಟನೆಯಿಂದಾಗಿ ಗಾಂಧೀಜಿಯವರು ರಾಷ್ಟ್ರೀಯ ಚಳುವಳಿಯಿಂದ ಅಸಹಕಾರ ಮೂವ್ಮೆಂಟ್ ಅನ್ನ ವಾಪಸ್ ತೆಗೆದುಕೊಳ್ತಾರೆ. ಇದರಿಂದ ಯುವ ನಾಯಕರಲ್ಲಿ ಒಂದಿಷ್ಟು ರೀತಿಯ ಅಸಮಾಧಾನ ಶುರುವಾಗುತ್ತೆ. ಈ ಅಸಮಾಧಾನದ ಪರಿಣಾಮವಾಗಿನೇ ಏನಾಯ್ತು ಅಂತಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಒಂದಿಷ್ಟು ರೀತಿಯ ಒಂದು ಅಸಮಾಧಾನ ಹೊರಬಂತು. ಆಗನೇ ಈ ಸ್ವರಾಜ್ ಪಕ್ಷ ಉಟ್ಕೊಳ್ಳುತ್ತೆ. ಈ ಸ್ವರಾಜ್ ಪಕ್ಷದ ಹಿಂದಿನ ಶಕ್ತಿಗಳು ಅಂದ್ರೆ ಇಬ್ರು, ಚಿತ್ತರಂಜನ್ ದಾಸ್ ಅವರು ಮತ್ತೆ ಮೋತಿಲಾಲ್ ನೆಹರು ಅವರು. ಇವರಿಬ್ಬರಿಗೂ ಅಸಹಕಾರಿ ಚಳವಳಿ ಹಿಂತೆಗೆದುಕೊಂಡ್ರೆ ಏನಾಗಬಹುದು ಅನ್ನೋ ಸಮಸ್ಯೆ ಉದ್ಭವಿಸಿದಾಗ ಈ ಚಿತ್ತರಂಜನ್ ದಾಸ್ ಮತ್ತೆ ಮೋತಿಲಾಲ್ ನೆಹರು ಅವರು ಹೊಸ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಘೋಷಿಸ್ತಾರೆ. ಹೀಗೆ ಘೋಷಣೆ ಮಾಡೋದ್ರ ಮುಖಾಂತರ ಚುನಾವಣಾ ರಾಜಕೀಯ ಸೇರಿದಂತೆ ಆಮೂಲಾಗ್ರ ರಾಜಕೀಯಕ್ಕೆ ಮರಳಲಿಕ್ಕೆ ಇವರು ಬಯಸ್ತಾರೆ. ಸುಧಾರಿತ ಶಾಸಕಾಂಗವನ್ನ ವಶಪಡಿಸಿಕೊಳ್ಳೋದಕ್ಕೆ ಮತ್ತು ರಾಷ್ಟ್ರೀಯವಾದಿ ಭಾವನೆಗಳನ್ನ ಪ್ರಚೋದಿಸಬೇಕು ಅನ್ನೋ ಕಾರಣಕ್ಕಾಗಿ ಅದರ ಚಟುವಟಿಕೆಗಳನ್ನ ಕುಂಠಿತಗೊಳಿಸೋದಕ್ಕಾಗಿ ಅಧಿಕಾರವನ್ನ ರಾಷ್ಟ್ರೀಯವಾದಿಗಳು ಇಲ್ಲಿ ವ್ಯಕ್ತಪಡಿಸ್ತಾರೆ. ಆಗ್ಲೇ ಕಾಂಗ್ರೆಸ್ ಅಲ್ಲಿ ಎರಡು ಭಾಗ ಆಗತ್ತೆ. ಒಂದು ಪ್ರೋ ಚೇಂಜರ್ಸ್ ಅಂತ ಕರಿತೀವಿ, ಇನ್ನೊಂದು ನೋ ಚೇಂಜರ್ಸ್ ಅಂತ ಕರಿತೀವಿ. ಎರಡು ರೀತಿಯಲ್ಲಿ ಕಾಂಗ್ರೆಸ್ ಇಲ್ಲಿ ವಿಭಜನೆ ಆಗಿತ್ತು. ಇದನ್ನ ಮುಂದೆ ಗಾಂಧೀಜಿ 1924ರ ಬೆಳಗಾಂ ಸೆಷನ್ಸ್ ಅಲ್ಲಿ ಒಟ್ಟು ಮಾಡ್ತಾರೆ. ಓಕೆ, ಈ ಹಿಂದೆ ಕಾಂಗ್ರೆಸ್ ವಿಭಜನೆಯಾಗಿದ್ದು ನಿಮ್ಗೆ ಮಾಡರೇಟ್ಸ್ ಅಂತೇಳಿ, ಎಕ್ಸ್ಟ್ರೀಮರ್ಸ್ ಅಂತೇಳಿ ಡಿವೈಡ್ ಆಗಿತ್ತು. ಇದು 1907ರಲ್ಲಿ ಡಿವೈಡ್ ಆಗಿದ್ದಂತ ಕಾಂಗ್ರೆಸ್ ಅನ್ನ 1916ರ ಲಕ್ನೋ ಸೆಷನ್ಸ್ ಅಲ್ಲಿ ಒಂದು ಮಾಡಿದ್ರು. ಈಗ ಅಸಹಕಾರ ಚಳುವಳಿಯಿಂದಾಗಿಯೂ ಕೂಡ ಇಲ್ಲಿ ಕಾಂಗ್ರೆಸ್ ವಿಭಜನೆಯಾಗಿದೆ. 1920ಯ ಈ ಒಂದು 22ನ ಘಟನೆಯಿಂದಾಗಿ ಈಗ ಅದನ್ನ ಇಲ್ಲಿ ಪ್ರೋ ಚೇಂಜರ್ಸ್ ಮತ್ತೆ ನೋ ಚೇಂಜರ್ಸ್ ಅಂತ ಕರಿತೀವಿ. ಪ್ರೋ ಚೇಂಜರ್ಸ್ ಅಲ್ಲಿ ತಮಿಳುನಾಡಿನ ಸತ್ಯಮೂರ್ತಿ ಅವರು ಈ ಗುಂಪಿಗೆ ಸೇರಿದವರಾಗಿದ್ರು. ವಿಧಾನಸಭೆಯ ಪ್ರವೇಶವನ್ನ ವಿರೋಧಿಸಿದ ಮತ್ತೊಂದು ಗುಂಪು ಅಂದ್ರೆ ಗಾಂಧೀಜಿ ಮಾರ್ಗವನ್ನ ಅನುಸರಿಸೆ ಮಾಡುತ್ತೆ ಮತ್ತು ಜನರನ್ನ ಸಜ್ಜುಗೊಳಿಸಲು ಆಸಕ್ತಿ ಹೊಂದಿದ್ದು ಈ ಗುಂಪಿಗೆ ರಾಜಾಜಿ ಮತ್ತೆ ವಲ್ಲಭಾಯ್ ಪಟೇಲ್, ರಾಜೇಂದ್ರ ಪ್ರಸಾದ್ ನೇತೃತ್ವ ಇಲ್ಲಿ ನಮ್ಗೆ ಕಾಣ್ಬೋದು. ಹಾಗಾಗಿ ಅನೇಕ ರೀತಿಯಲ್ಲಿ ಇವರ ನೇತೃತ್ವ ಮುನ್ನಡೆ ನಡೆಸಿದ ಸ್ಥಳಗಳಲ್ಲಿ ಯಾವುದೇ ಬದಲಾವಣೆ ಅಗತ್ಯ ಇಲ್ಲ ಅಂತೇಳಿ ಗುಂಪು ಒತ್ತಾಯಿಸುತ್ತೆ. ಇವ್ರನ್ನ ಬದಲಾವಣೆ ಮಾಡುವುದನ್ನ ಇಷ್ಟಪಡುವವರಲ್ಲ, ನೋ ಚೇಂಜರ್ಸ್ ಅಂತೇಳಿ ಇವ್ರನ್ನ ಕರೀತಾರೆ. ಹೀಗೆ ಚುನಾವಣಾ ರಾಜಕೀಯ ರಾಷ್ಟ್ರೀಯವಾದಿಗಳ ಗಮನವನ್ನ ಬೇರೆಡೆಗೆ ತಿರುಗಿಸುತ್ತೆ. ಹೀಗೆ ಜನಸಾಮಾನ್ಯರನ್ನ ಸಜ್ಜುಗೊಳಿಸೋದ್ರಿಂದ ಇಲ್ಲಿ ದೂರ ಇಡುತ್ತೆ ಅನ್ನೋ ಮನೋಭಾವ ಕೂಡ ಶುರುವಾಯಿತು. ಇದಕ್ಕಾಗಿನೇ ಗಾಂಧೀಜಿಯವರು ಹೊಸದಾಗಿ ಒಂದಿಷ್ಟು ವಿಚಾರಗಳನ್ನ ಮುನ್ನೆಲೆಗೆ ತರ್ತಾರೆ. ಗಾಂಧೀಜಿ ನೂಲುವುದು, ನೇಯುವುದು, ಮದ್ಯಪಾನದಿಂದ ದೂರ ಇರುವುದು, ಹಿಂದೂ ಮುಸ್ಲಿಂ ಐಕ್ಯತೆ, ಅಸ್ಪೃಶ್ಯತೆಯನ್ನು ತೊಡೆದಾಕ್ಬೇಕು, ಹಳ್ಳಿಯ ಜನರನ್ನ ರಾಷ್ಟ್ರೀಯತೆಗೆ ಸಜ್ಜುಗೊಳಿಸಬೇಕು, ಜನರು ಚಳುವಳಿಯಲ್ಲಿ ಭಾಗವಹಿಸುವ ಸೃಜನಶೀಲ ಕಾರ್ಯವನ್ನ ಮುಂದುವರಿಸಬೇಕು ಅನ್ನೋ ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಇಲ್ಲಿ ಬದಲಾವಣೆಯನ್ನ ಬಯಸುವವರಿದ್ರಲ್ಲ ಪ್ರೋ ಚೇಂಜರ್ಸ್ ಅಲ್ಲಿ, ಕಾಂಗ್ರೆಸ್ನ ಭಾಗವಾಗಿ ಸ್ವರಾಜ್ ಪಕ್ಷವನ್ನ ಇವರು ಪ್ರಾರಂಭಿಸ್ತಾರೆ. ಎರಡು ಗುಂಪುಗಳ ನಡುವೆ ಶಾಂತಿಯನ್ನ ಸ್ಥಾಪಿಸಲಾಗತ್ತೆ. ಕಾಂಗ್ರೆಸ್ ಯೋಜನೆಗಳಲ್ಲಿ ಎರಡು ಗುಂಪುಗಳನ್ನ ಸೇರಿಸಲಾಗತ್ತೆ. ಮುಂದೆ ಗಾಂಧೀಜಿಯವರ ಸೃಷ್ಟಿಗೆ ಬೆಂಬಲ ನೀಡಿದರೆ ಅವರ ನಾಯಕತ್ವದಲ್ಲಿ ಮತ್ತೊಂದು ಗುಂಪು ಹೊಸ ರಾಜಕೀಯ ಚಟುವಟಿಕೆಗಳನ್ನು ಬೆಂಬಲಿಸಬೇಕು ಅಂತಲೂ ಕೂಡ ಇಲ್ಲಿ ನಿರ್ಧಾರ ಮಾಡ್ತಾರೆ. ಈ ಎಲ್ಲ ನಿರ್ಧಾರಗಳ ಪರಿಣಾಮವಾಗಿನೇ
ಕೇಂದ್ರ ಶಾಸಕಾಂಗದ ವಿಧಾನಸಂಘ ಸಭೆ ಇಲ್ಲಿ ನಡೀತದೆ. ಆ ಒಂದು ಚುನಾವಣೆಯಲ್ಲಿ ಸ್ವರಾಜ್ ಪಕ್ಷ ಸ್ವತಂತ್ರವಾಗಿ ಪೈಪೋಟಿ ಮಾಡುತ್ತೆ, ಉತ್ತಮ ಸಾಧನೆ ಮಾಡುತ್ತೆ. 101 ಸ್ಥಾನಗಳಲ್ಲಿ 42 ಸ್ಥಾನಗಳನ್ನ ಸ್ವರಾಜ್ ಪಕ್ಷ ಗೆದ್ಕೊಂಡಿತ್ತು. ಇದರ ಸದಸ್ಯರ ಬಲದಿಂದ ವಸಾಹತುಶಾಹಿ ಆಳ್ವಿಕೆಯಲ್ಲಿ ತಂದ ವಿರೋಧಿ ಕಾನೂನುಗಳನ್ನ ತೀವ್ರವಾಗಿ ವಿರೋಧಿಸ್ಲಿಕ್ಕೆ ಇಲ್ಲಿ ಸಾಧ್ಯನೂ ಕೂಡ ಆಗತ್ತೆ. ಯಾಕೆಂದ್ರೆ ಶಾಸನಸಭೆಯಲ್ಲಿ ಶಾಸನಗಳನ್ನ ಪಾಸ್ ಆಗದೆ ಇರೋ ರೀತಿ ತಡಿಬೇಕು ಅನ್ನೋದು ಇವ್ರ ಉದ್ದೇಶ ಆಗಿತ್ತು. 1919 ಕಾಯ್ದೆಯ ನ್ಯೂನತೆಗಳನ್ನ ವರದಿ ಮಾಡೋದ್ರಲ್ಲಿಯೂ ಕೂಡ ಇವರು ಯಶಸ್ವಿ ಆಗ್ತಾರೆ. ಕಾಲಾನಂತರದಲ್ಲಿ ಅವರ ಪ್ರಯತ್ನಗಳು ಪ್ರೇರಣೆಗಳು ಕ್ಷೀಣಿಸ್ತದೆ. ಪ್ರಜ್ಞಾಪೂರ್ವಕವಾಗಿ ಮತ್ತು ಅರಿವಿಲ್ಲದೆ ಸರ್ಕಾರದಿಂದ ನೇಮಕಗೊಂಡ ಸಮಿತಿಗಳ ಸದಸ್ಯರಾಗಿ ಸೇರ್ಪಡೆಗೊಳ್ಳಲಿಕ್ಕೆ ಅವರು ಒಪ್ಪಿಕೊಳ್ತಾರೆ. ಹೀಗೆ ರಾಷ್ಟ್ರೀಯ ಮಟ್ಟದಲ್ಲಿ ಜನರ ಹೋರಾಟ ನಡೆಯುವ ಕಾರಣ ಪ್ರತ್ಯೇಕವಾದಿ ಸಿದ್ಧಾಂತ ಅವ್ರನ್ನ ಬಹಳಷ್ಟು ರೀತಿಯಲ್ಲಿ ಕಾಡಿದ್ದಂತೂ ಸತ್ಯ. ಹೀಗೆ ಮುಸ್ಲಿಂ ಮೂಲಭೂತವಾದಿಗಳು ಈ ಸಮಯದಲ್ಲಿ ರಾಷ್ಟ್ರೀಯ ಹೋರಾಟದಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ತಾರೆ, ಧಾರ್ಮಿಕ ಭಾವನೆಗಳನ್ನ ಹರಡಲು ಪ್ರಾರಂಭಿಸ್ತಾರೆ. ಹೀಗೆ ಎಡಪಕ್ಷ ಎಡಪಂಥೀಯ ತೀವ್ರಗಾಮಿಗಳ ಚಟುವಟಿಕೆಗಳಿಂದ ಗಾಂಧೀಜಿ ಅವರಿಗೆ ಬಹಳಷ್ಟು ಹಿನ್ನಡೆ ಕೂಡ ಆಗಿತ್ತು. ಈಗ ಮತೀಯವಾದಿ ಏರಿಕೆಯನ್ನು ತಡೆಯಲಿಕ್ಕೆ ಗಾಂಧೀಜಿ 21 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಕೂಡ ಇಲ್ಲಿ ಅವರು ಕೈಗೊಳ್ಳುತ್ತಾರೆ. ಇದರ ನಂತರ ಬರೋದು ನಮ್ಗೆ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅಂತಂದ್ರೆ ಅದು ಎಡಪಂಥೀಯ ಚಳುವಳಿ ಅಂತ. ಸಮಾಜವಾದಿ ವಿಚಾರಗಳಿಂದ ಕಾರ್ಯಕರ್ತರು ತಮ್ಮ ಬೇಡಿಕೆಯನ್ನ ಸಿದ್ಧಪಡಿಸ್ಕೊಳ್ತಾರೆ. ರೈತರು ಮತ್ತೆ ಕಾರ್ಮಿಕರು ಕೂಡ ಇದರ ನಡುವೆ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಪ್ರಾರಂಭ ಮಾಡಿದಾಗ ಭಾರತದಲ್ಲಿ ಮಾರ್ಕ್ಸ್ವಾದಿ ಸಿದ್ಧಾಂತ ಇಲ್ಲಿ ಬೇರೂರೋದಕ್ಕೆ ಶುರುವಾಯಿತು. ಇದೇನಾಯ್ತು, ವಿದ್ಯಾರ್ಥಿಗಳು ಮತ್ತೆ ಯುವಕರನ್ನ ಒಂದುಗೂಡಿಸುವಲ್ಲಿ ಇದು ತುಂಬಾನೇ ಪ್ರಭಾವ ಬಾರ್ತು. ಆಗ ಇಲ್ಲಿ ಒಂದು ಪ್ರಮುಖ ನಾಯಕರಾಗಿ ಜವಾಹರ್ಲಾಲ್ ನೆಹರು ಅವರು, ಸುಭಾಷ್ ಚಂದ್ರ ಬೋಸ್ ಅವರು ಎಡಪಂಥೀಯ ಸಿದ್ಧಾಂತ ಹರಡುವಿಕೆಯಲ್ಲಿ ತುಂಬಾನೇ ಸಹಕಾರ ಮಾಡ್ತಾರೆ. ಹಾಗೇನೆ ಇಲ್ಲಿ ಅನೇಕ ಹೋರಾಟಗಳ ನಡುವೆ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕಾಣಿಸ್ಕೊಳ್ಳೋದು ಎಸ್.ಎ. ಢಾಂಗೆ ಅವರು. ಓಕೆ, ನಮ್ಮಲ್ಲಿ ಸಮಾಜವಾದಿ ಸಿದ್ಧಾಂತಗಳನ್ನ ಬೆಳಕಿಸಿ ತಂದವರಲ್ಲಿ ಸೋಷಿಯಲಿಸ್ಟ್ಗಳಲ್ಲಿ ಎಸ್.ಎ. ಢಾಂಗೆ ಮೊದಲಿಗರು. ಆನಂತರ ಎಂ.ಎನ್. ರಾಯ್ ಅವರು ಮತ್ತೆ ಮುಜಾಫರ್ ಅಹಮದ್ ಅವರು, ತಮಿಳುನಾಡಿನ ಸಿಂಗಾರವೇಲ್ ಇವರು ಕೂಡ ಇಲ್ಲಿ ಪಕ್ಷದ ಹಿರಿಯ ನಾಯಕರೊಂದಿಗೆ ರೈತರು ಕಾರ್ಮಿಕ ಪಕ್ಷವನ್ನ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಕಮ್ಯುನಿಸ್ಟ್ ಸಮಾಜವಾದಿಗಳು ಕ್ರಾಂತಿಕಾರಿಗಳ ಮೇಲೆ ಸರ್ಕಾರ ಇಲ್ಲಿ ಭೇದಿಸುತ್ತೆ. ತರುವಾಯ ವಿರುದ್ಧ ಕಾನ್ಪುರ, ಮೀರತ್, ಕಾಕೋರಿಯಲ್ಲಿ ಒಂದಿಷ್ಟು ದುರಂತಗಳು ಕೂಡ ನಡೆದೋಯ್ತು. ಈ ದುರಂತದ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳ್ತಾನೆ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು, ಸುಖದೇವ್ ಮುಂತಾದ ಕಾರ್ಯಕರ್ತರು ನವಜವಾನ್ ಭಾರತ್ ಸಭೆಯನ್ನ ಸ್ಥಾಪನೆ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಇದು ಎಸ್ಪೆಷಲಿ ಭಗತ್ ಸಿಂಗ್ ಅವರ ಒಂದು ಸ್ಥಾಪನೆ ಆಗಿತ್ತು. ಹಿಂದೂಸ್ತಾನ್ ಗಣರಾಜ್ಯ ಸಂಸ್ಥೆ ಕೂಡ ಸ್ಥಾಪನೆ ಆಗಿತ್ತು. ಇದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಈ ಪುಸ್ತಕದಲ್ಲಿ ಮಾತ್ರ ನನಗೆ ಸಿಕ್ಕಿದೆ. ಹಿಂದೂಸ್ತಾನ್ ಗಣರಾಜ್ಯ ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ. ಅನೇಕ ಯುವಕರು, ಪುರುಷರು, ಮಹಿಳೆಯರು, ವಸಾಹತುಶಾಹಿ ವಿರೋಧಿ ಮಾಡುವಂತ ಎಲ್ಲರೂ ಜೊತೆಗೆ ಕ್ರಾಂತಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡಿರ್ತಾರೆ. ಮಧ್ಯೆ ಒಂದು ಪ್ರಕರಣ ನಡೆದೋಗುತ್ತೆ, ಕಾಕೋರಿ ದುರಂತ ಅಂತ ಕರಿತೀವಿ. ಈ ಕಾಕೋರಿ ಪಿತ್ತೂರಿ ಪ್ರಕರಣದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಶ್ಫಾಕುಲ್ಲಾ ಅವರಿಗೆ ಮರಣದಂಡನೆ ವಿಧಿಸ್ತಾರೆ. 17 ಜನರನ್ನ ಜೀವಾವಧಿ ಶಿಕ್ಷೆಗೆ ವಿಧಿಸಲಾಗತ್ತೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರ ಬಗ್ಗೆ ನಾನು ಕಾಕೋರಿ ದುರಂತದ ಒಂದು ಲಾಂಗೆಸ್ಟ್ ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನ ನೋಡ್ಬೇಕು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು, ಲಾಲಾ ಲಜಪತ್ ರಾಯ್ ಇವ್ರನ್ನ ಪೊಲೀಸ್ ಅರಾಜಕತೆಯಲ್ಲಿ ಇವ್ರನ್ನ ವಿರೋಧಿಸ್ತಾರೆ. ಆಗನೇ ಪೊಲೀಸ್ ಅಧಿಕಾರಿ ಸ್ಯಾಂಡರ್ಸ್ ಅವ್ರನ್ನ ಕೊಲ್ತಾರೆ. ಲಾಹೋರ್ನಲ್ಲಿ ನಡೆದಂತ ಈ ಒಂದು ಹೋರಾಟಕ್ಕೆ ನಾಯಕನಾಗಿದ್ದವನು ಎಂಬುದು ಗಮನಾರ್ಹ. ಏಪ್ರಿಲ್ 8, 1929 ಭಗತ್ ಸಿಂಗ್ ಮತ್ತೆ ಬಟುಕೇಶ್ವರ್ ದತ್. ಅದಾದ ನಂತರ ಇವರಿಬ್ರು ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾರೆ. ಅಲ್ಲಿಂದ ಬಂದ್ಬಿಟ್ಟು ಲಾಹೋರ್ ಸೆಷನ್ಸ್ ನ ಕೇಂದ್ರ ವಿಧಾನಸಭೆ ಒಳಗಡೆ ಬಾಂಬ್ ಪ್ರಕರಣದಲ್ಲಿ ಭಗತ್ ಸಿಂಗ್ ಅವ್ರನ್ನ ಅರೆಸ್ಟ್ ಮಾಡಲಾಗತ್ತೆ, ಬಟುಕೇಶ್ವರ ದತ್ತ ಅವ್ರನ್ನ ಅರೆಸ್ಟ್ ಮಾಡಲಾಗತ್ತೆ. ಹಿಂಗಾಗಿ 1929ರಲ್ಲಿ ಮೀರತ್ ಪಿತೂರಿ ಪ್ರಕರಣ ಕೂಡ ನಡೆಯುತ್ತೆ. ಸುಮಾರು 3 ಡಜನ್ ಕಮ್ಯುನಿಸ್ಟ್ ಮುಖಂಡರಿಗೆ ದೀರ್ಘ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿದ್ದು ನೋಡಬಹುದು. ಇವರೆಲ್ಲರ ಹೋರಾಟ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ ಎಡಪಂಥೀಯ ಚಳುವಳಿಯಲ್ಲಿ. ನೆಕ್ಸ್ಟ್ ಬರೋದು ನಮ್ಗೆ ಸೈಮನ್ ಆಯೋಗ ಮತ್ತೆ ನೆಹರು ವರದಿ. 1929ರಿಂದ 30ರಲ್ಲಿ ಬ್ರಿಟಿಷರು ಮತ್ತೊಂದು ಕಂತಿನ ಸಾಂವಿಧಾನಿಕ ಸುಧಾರಣೆಗಳನ್ನ ಪರಿಗಣಿಸಿ ಘೋಷಿಸಬೇಕಾಗಿತ್ತು. ಯಾಕಂದ್ರೆ 10 ವರ್ಷ ಆಗ್ಬಿಟ್ಟಿತ್ತು. 1919ಕ್ಕೆ ತಂದಂತ ಮಾಂಟೆಗೋ ನಂತರ 1929ಕ್ಕೆ ತರಬೇಕಾಗಿತ್ತು. ಬಟ್ ಈ ಸಂದರ್ಭದಲ್ಲಿ ಒಂದಿಷ್ಟು ಸಾಂವಿಧಾನಿಕ ಸುಧಾರಣೆಗಳ ಅಧ್ಯಯನಕ್ಕಾಗಿ ಒಂದು ಸೈಮನ್ ಆಯೋಗವನ್ನ ನೇಮಕ ಮಾಡ್ತಾರೆ. ಬಟ್ ಇದರಲ್ಲಿ 7 ಜನ ಸೈಮನ್ ಆಯೋಗದಲ್ಲಿ ಬಂದರೂ ಕೂಡ ಇದರಲ್ಲಿ ಭಾರತೀಯರಿಗೆ ಅವಕಾಶವೇ ಕೊಟ್ಟಿರಲಿಲ್ಲ. ಇದು ಭಾರತೀಯರಿಗೆ ಮಾಡಿದ ಅವಮಾನ ಅಂತೇಳಿ 1927ರ ಮದ್ರಾಸಲ್ಲಿ ನಡೆದಂತ ವಾರ್ಷಿಕ ಅಧಿವೇಶನದಲ್ಲಿ ಕಾಂಗ್ರೆಸ್ ಇದನ್ನ ವಿರೋಧ ಮಾಡ್ತು. ನೋಡಿ ನೆನ್ಪಿಟ್ಕೊಳ್ಳಿ, ಸೈಮನ್ ಆಯೋಗದ ವಿರೋಧ
ಯಾವ ಸೆಷನ್ಸ್ ಅಲ್ಲಿ ಕೈಗೊಳ್ಳಾಯ್ತು ಅಂತ ನಿಮ್ಗೆ ಕೇಳಿದ್ರೆ ಮದ್ರಾಸ್ ಸೆಷನ್ಸ್ ಅಲ್ಲಿ ಕೈಗೊಳ್ಳಾಯ್ತು. ನೆನ್ಪಿಟ್ಕೊಳ್ಳಿ, ಈ ತರದ ಮುಖ್ಯವಾದ ಅಂಶಗಳು ಈ ಬುಕ್ಕಲ್ಲಿ ಸಿಗ್ತಾವ ನಮ್ಗೆ. ಇನ್ನು ಮುಸ್ಲಿಂ ಲೀಗ್ ಮತ್ತೆ ಹಿಂದೂ ಮಹಾಸಭಾ ಕೂಡ ಸೇರ್ಕೊಂಡ್ಬಿಟ್ಟು ಈ ನಿರ್ಧಾರವನ್ನ ಬೆಂಬಲಿಸ್ತವೆ. ಸಮಾವೇಶಗಳ ಸರಣಿಯನ್ನ ನಡೆಸ್ತಾರೆ. ಪರ್ಯಾಯ ಪ್ರಸ್ತಾಪಕ್ಕಾಗಿ ಅನೇಕ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಇವೆಲ್ಲದರ ಪರಿಣಾಮ ನೋಡ್ಬೋದು. ಮೋತಿಲಾಲ್ ನೆಹರು ಅವರು 1928 ಡಿಸೆಂಬರ್ನಲ್ಲಿ ಕಲ್ಕತ್ತಾದಲ್ಲಿ ನಡೆದಂತಹ ಎಲ್ಲ ಪಕ್ಷಗಳ ಸಭೆ ಕೋಮು ಪ್ರಾತಿನಿಧ್ಯ ವಿಷಯದಲ್ಲಿ ಅದನ್ನ ಸ್ವೀಕರಿಸಲಿಕ್ಕೆ ವಿಫಲ ಆಗ್ತಾರೆ. ಗೋ ಬ್ಯಾಕ್ ಟು ಸೈಮನ್ ಅನ್ನುವ ಘೋಷಣೆಗಳು ಎಲ್ಲಾ ಕಡೆ ಬಂತು. ಸೈಮನ್ ಹಿಂದಕ್ಕೆ ಹೋಗು ಅನ್ನುವಂತಹ ದೊಡ್ಡ ಮಟ್ಟದ ಘೋಷಣೆಗಳಾಯ್ತು. ಈ ಸಂದರ್ಭದಲ್ಲೇನೆ 1928 ಡಿಸೆಂಬರ್ನಲ್ಲಿ ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ಎಡಪಕ್ಷದವರು ಸಮಾಧಾನಗೊಳಿಸುವ ಪ್ರಯತ್ನದಲ್ಲಿ ಜವಾಹರ್ಲಾಲ್ ನೆಹರು 1929ರಲ್ಲಿ ನಡೆಯುವ ಮುಂದಿನ ಸಮ್ಮೇಳನದಲ್ಲಿ ಅಧ್ಯಕ್ಷತೆ ವಹಿಸಿಕೊಳ್ತಾರೆ ಅಂತ ತೀರ್ಮಾನಿಸಲಾಗುತ್ತೆ. 1928ರ ಕಾಂಗ್ರೆಸ್ ಅಧಿವೇಶನಕ್ಕೆ ಅಧ್ಯಕ್ಷತೆ ವಹಿಸಿದ್ದ ಮೋತಿಲಾಲ್ ನೆಹರು ಅವರು ಅನುಸರಿಸಿ ಮಗನಾದ ಜವಾಹರ್ಲಾಲ್ ನೆಹರು 1920ರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ತಮ್ಮ ಅಧಿಕಾರವನ್ನ ವಹಿಸಿಕೊಳ್ತಾರೆ. ಹೀಗೆ ವಹಿಸಿಕೊಂಡ ನಂತರವೇ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದು ದೊಡ್ಡ ಮಟ್ಟದ ತೀರ್ಮಾನ ಆಯಿತು. ಸಂಪೂರ್ಣ ಸ್ವರಾಜ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ಲಾಹೋರ್ ಸಮ್ಮೇಳನ ಭಾರತೀಯ ಸ್ವತಂತ್ರ ಚಳವಳಿ ಕಾಂಗ್ರೆಸ್ ಇತಿಹಾಸದಲ್ಲಿ ಗಮನಾರ್ಹವಾಗಿ ಬೆಳೀತು. ಕಾಂಗ್ರೆಸ್ ಪಕ್ಷ ಈ ಸಮ್ಮೇಳನದಲ್ಲಿ ಘೋಷಣೆ ಮಾಡುತ್ತೆ. ಡಿಸೆಂಬರ್ 31, 1921 ನೆನ್ಪಿಟ್ಕೊಳ್ಳಿ, ಲಾಹೋರ್ನಲ್ಲಿ ತ್ರಿವರ್ಣ ಧ್ವಜ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ರಾವಿ ನದಿ ದಡದ ತೀರದ ಮೇಲೆ ತ್ರಿವರ್ಣ ಧ್ವಜ ಹಾರಿಸಲಾಗುತ್ತೆ. ಪ್ರತಿ ವರ್ಷ ಜನವರಿ 26ರನ್ನ ಸ್ವತಂತ್ರ ದಿನವನ್ನಾಗಿ ಆಚರಿಸಲಿಕ್ಕೂ ಕೂಡ ನಿರ್ಧಾರ ಮಾಡ್ತಾರೆ. ಗಾಂಧೀಜಿ ನೇತೃತ್ವದಲ್ಲಿ ಕಾನೂನು ವಿರೋಧಿ ಆಂದೋಲನ ಪ್ರಾರಂಭಿಸಕ್ಕೆ ಅಂತಂದ್ರೆ ಮತ್ತೊಮ್ಮೆ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹದ ಮುಖಾಂತರವಾಗಿ ಇಲ್ಲಿ ನಾಗರಿಕ ಸಹಕಾರಕ್ಕೆ ಇಲ್ಲಿ ಮಾಡ್ತಾರೆ. ಹಾಗಾಗಿ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಂತ ಕರಿತೀವಿ. ಓಕೆ, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಕೂಡ ನಡೆಯುತ್ತೆ, ಸಿಡಿಬಿ ಕೂಡ ನಡೆಯುತ್ತೆ. ಈ ಒಂದು ನಾಗರಿಕ ಸಹಕಾರ ಚಳವಳಿಯ ಭಾಗವಾಗಿನೇ ಗಾಂಧೀಜಿಯವರು 3 ರೀತಿಯ ಪ್ರಕ್ರಿಯೆಗಳನ್ನ ಇಲ್ಲಿ ಕೈಗೊಳ್ತಾರೆ. ಅದರಲ್ಲಿ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಸಿಗಬೇಕು 3 ಪ್ರಕ್ರಿಯೆಗಳು ಈ ಸಿವಿಲ್ ಡಿಸೊಬಿಡಿಯನ್ಸ್ ಅಲ್ಲಿತ್ತು. ಏನದು? ಮೊದಲನೇದಾಗಿ ಎಲ್ಲೆಲ್ಲಿ ತೀರ ಪ್ರದೇಶಗಳಿದೆಯೋ ಅಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಸಿ, ಎಲ್ಲಿ ಅರಣ್ಯಗಳಿದೆಯೋ ಅರಣ್ಯ ಸತ್ಯಾಗ್ರಹ ನಡೆಸಿ, ಅಂದ್ರೆ ಯಾರಿಗೆ ಉಪ್ಪಿನ ಸತ್ಯಾಗ್ರಹ ಮಾಡಕ್ಕಾಗಲ್ಲ ಅವರು ಅರಣ್ಯ ಸತ್ಯಾಗ್ರಹ ಮಾಡಿ, ಮತ್ತೆ ಇವೆರಡು ಮಾಡಕ್ಕಾಗದಿರೋ ತೆರಿಗೆ ವಿರೋಧಿ ನೀತಿಯನ್ನ ಮಾಡಿ ಅಂತ ಕೂಡ ಹಾಕೊಳ್ತಾರೆ. ಇವು ರೀತಿಯ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಬರುತ್ತೆ. ಈಗ ಗಾಂಧೀಜಿಯವರು ದಂಡಿ ಯಾತ್ರೆ ಕೈಗೊಳ್ಳುತ್ತಾರೆ. ಅಂದ್ರೆ ಅಗತ್ಯವಾದ ವಸ್ತುಗಳ ಮೇಲಿನ ಉಪ್ಪಿನ ತೆರಿಗೆ ಇದು ಅನ್ಯಾಯದ ವಿರುದ್ಧ ಮಾಡ್ತಾ ಈ ಒಂದು ಉಪ್ಪಿನ ಮೇಲಿನ ಹಾಕಂತ ತೆರಿಗೆ ವಿರುದ್ಧ ಬ್ರಿಟಿಷರ ವಿರುದ್ಧ ಇಲ್ಲಿ ಹೋರಾಟ ನಡೀತು. ಯಾಕೆಂದ್ರೆ ನಮ್ಮಲ್ಲೇ ಉಪ್ಪನ್ನು ತಯಾರಿಸ್ತೀವಿ, ನಮ್ಮಲ್ಲೇ ತಯಾರಿಸಿದ ವಸ್ತುಗೆ ನೀವು ತೆರಿಗೆ ಹಾಕೋ ತಪ್ಪು ಅಂತ. ಹಂಗಾಗಿ ಗಾಂಧೀಜಿಯವರು ಸಬರಮತಿ ಆಶ್ರಮದಿಂದ ಗುಜರಾತ್ ಕರಾವಳಿಯ 375 ಕಿಲೋಮೀಟರ್ ದೂರ ದಂಡಿಗೆ ನಡೀತಾರೆ. ಆಗ ಸುಮಾರು 78 ಜನರಿಂದ ಆರಂಭಗೊಂಡಂತ ಈ ಚಳುವಳಿ ಸುಮಾರು 3 ಲಕ್ಷ ಜನರವರೆಗೆ ಹೋಗಿತ್ತು ಅಂತ ಹೇಳ್ತಾರೆ. ಆಮೇಲೆ 25ನೇ ದಿನದಲ್ಲಿ 1930 ಏಪ್ರಿಲ್ 6ರಂದು ಈ ದಂಡಿ ಯಾತ್ರೆ ಕೊನೆಗೊಳ್ಳುತ್ತೆ. ಅದು ಕೂಡ ನಿಮ್ಗೆ ಇಂಟ್ರೆಸ್ಟಿಂಗು. ಅದೇ ಸಂದರ್ಭದಲ್ಲಿ ಗಾಂಧೀಜಿ ಅವರು ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋ ಚಿಂತನೆ ಮಾಡಿದಾಗ ಎಲ್ಲಾ ಕಡೆ ಉಪ್ಪಿನ ಸತ್ಯಾಗ್ರಹ ನಡೀತೆ. ಗುಜರಾತ್ನ ದರಸನ್ನಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೀತು, ಕರ್ನಾಟಕದಲ್ಲಿ ಆಂಕೋಲ ಉಪ್ಪಿನ ಸತ್ಯಾಗ್ರಹ ನಡೀತು. ಆದರೆ ಇದು ತಮಿಳ್ನಾಡು ಟೆಕ್ಸ್ಟ್ ಬುಕ್ ಅಲ್ಲ, ಹಂಗಾಗಿ ತಮಿಳ್ನಾಡಿನಲ್ಲಿ ವೇದಾರಣ್ಯಂ ಉಪ್ಪಿನ ಸತ್ಯಾಗ್ರಹ ನಡೀತು. ಆಗ ರಾಜಗೋಪಾಲ್ಚಾರಿ ಅಂದ್ರೆ ರಾಜಾಜಿ ಅವರು ಇದರ ಒಂದು ನೇತೃತ್ವವನ್ನು ವಹಿಸ್ತಾರೆ. ತಿರುಚನಾಪಳ್ಳಿಯಿಂದ ಪ್ರಾರಂಭವಾಗಿ 150 ಮೈಲು ದೂರ ಇರುವ ತಾಂಜಾವೂರ್ನ ಕರಾವಳಿ ಗ್ರಾಮವಾದಂತ ವೇದಾರಣ್ಯಂಗೆ ಬರ್ತಾರೆ. ತಮಿಳು ಕಾಂಗ್ರೆಸ್ನ ನಾಯಕರಾಗಿ ರಾಜಾಜಿ ಅವರನ್ನ ಈ ಸಮಯದಲ್ಲಿ ಆಯ್ಕೆ ಮಾಡಲಾಗಿತ್ತು. ಈ ಪಾದಯಾತ್ರೆ ಏಪ್ರಿಲ್ 13, 1930ರಿಂದ ಏಪ್ರಿಲ್ 28ರವರೆಗೂ ಕೂಡ ನಡೀತು. ಈ ಪಾದಯಾತ್ರೆಯಲ್ಲಿ ಆಶ್ರಯ ನೀಡಿದ ಪ್ರತಿಯೊಬ್ಬರಿಗೂ ಕೂಡ ಉತ್ತಮವಾದಂತಹ ರೆಸ್ಪಾನ್ಸ್ ಜೊತೆಗೆ ಅವ್ರು ಯಾರ್ಯಾರು ಇವರಿಗೆ ಸಾಥ್ ಕೊಡ್ತಿರೋ ಅವ್ರು ಎಲ್ಲರ ಮೇಲೆ ಕಠಿಣ ಕ್ರಮ ಅಂತ ಬ್ರಿಟಿಷ್ ಸರ್ಕಾರ ಘೋಷಣೆ ಮಾಡುತ್ತೋ ಆಗ JA ಥಾರ್ನೆ ನೆನ್ಪಿಟ್ಕೊಳ್ಳಿ, ತಾಂಜಾವೂರಿನ JA ಥಾರ್ನೆ ಎಲ್ಲರನ್ನ ಅರೆಸ್ಟ್ ಮಾಡಿ ಒಳಗಾಕಿದ್ರು. ಇದ್ರ ಜೊತೆಗೆ ಅನೇಕ ಜನರು ಈ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರೆ, ಸ್ವಯಂ ಸೇವಕರಾಗಿ ಗುರುತಿಸ್ಕೊಳ್ತಾರೆ. ಆಹಾರ ವಿಶ್ರಾಂತಿ ಎಲ್ಲದಕ್ಕೂ ಅವಕಾಶ ಮಾಡಲಾಗಿತ್ತು. ಯಾರ್ಯಾರು ಈ ಆಹಾರ ವಿಶ್ರಾಂತಿಗೆ ಆಶ್ರಯ ನೀಡಿದ್ರೋ, ಧೈರ್ಯ ಮಾಡಿದ್ರೋ ಅವ್ರ ವಿರುದ್ಧ ಬ್ರಿಟಿಷ್ ಸರ್ಕಾರ ಕಠಿಣ ಕ್ರಮ ಕೈಗೊಂಡ್ರು. ಏನೇ ಆದ್ರೂ ಕೂಡ ಕುಂಭಕೋಣಂ, ಸೆಮ್ಮಂ ಗುಡಿ, ತಿರುತ್ತುರೈಪುಂಡಿ ಮೂಲಕ ಸತ್ಯಾಗ್ರಹ ಕೊನೆಗೂ ಯಶಸ್ವಿ ಆಯಿತು. ವೇದಾರಣ್ಯಂ ಚಳವಳಿ ದಕ್ಷಿಣ ಭಾರತದಲ್ಲಿ ಜನರನ್ನ ಸಜ್ಜುಗೊಳಿಸಿದ ಮತ್ತು ವಶಾತುಷಾಹಿ ಆಡಳಿತದ ವಿರುದ್ಧ ಜನರು ರೆಸ್ಪಾನ್ಸ್ ಮಾಡೋ ಹಂಗ್ ಮಾಡಿದ್ದೆ ಈ ಸಿ ರಾಜಗೋಪಾಲ್ಚಾರಿ ಅವರು. ಹಂಗಾಗಿನೇ ಮುಂದೆ ಕೂಡ ಇವ್ರನ್ನ ಭಾರತದ
ಗವರ್ನರ್ ಜನರಲ್ ಮಾಡೋಷ್ಟು ಮಟ್ಟಿಗೆ ಒಂದು ದಕ್ಷಿಣ ಭಾರತ ನಾಯಕರಾಗಿ ಹೊರಹೊಮ್ಮಿದ್ದು ರಾಜಗೋಪಾಲ್ಚಾರಿ ಅವರು. ಇದಿಷ್ಟು ಕೂಡ ವೆರಿ ಇಂಟ್ರೆಸ್ಟಿಂಗ್ ಆಗಿ ನಿಮ್ಗೆ ಈ ಒಂದು ಬುಕ್ ಅಲ್ಲಿ ಹೇಳಿದೀನಿ ಸ್ನೇಹಿತರೆ. ಹಾಗಾಗಿ ಗೂಗಲ್ ಪೇ ನಂಬರ್ ಕಾಣ್ತಾ ಇರುತ್ತೆ, ಸುಮ್ಮನೆ ಆಗ್ಬೇಡಿ. ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ QR ಕೋಡ್ ಅನ್ನ ಒಂದು ಕಾಪಿ ಮಾಡಿಬಿಟ್ಟು ಒಂದಿಷ್ಟು ಧನ ಸಹಾಯ ಮಾಡಿದ್ರೆ ನಮ್ಮ ಮುಂದಿನ ವಿಡಿಯೋಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ವಿತ್ ಅಸ್ ರಮೇಶ್ ಸರ್ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು.